9ನೇ ತರಗತಿ ತಿಳಿ ಕನ್ನಡ ಗದ್ಯ ಭಾಗ 3. ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಅಬ್ದುಲ್ ರಶೀದ್. ಅಬ್ದುಲ್ ರಶೀದ್ ಇವರು 1965ರಲ್ಲಿ ಕೊಡಗಿನ ಸುಂಟಿಕೊಪ್ಪದಲ್ಲಿ ಜನಿಸಿದರು. ಇವರ ಪ್ರಮುಖ ಕೃತಿಗಳಲ್ಲಿ ಹಾಲು ಕುಡಿದ ಹುಡುಗ, ಪ್ರಾಣ ಪಕ್ಷಿ, ಈ ತನಕದ ಕಥೆಗಳು ಇವು ಕಥಾ ಸಂಕಲನಗಳು. ನನ್ನ ಪಾಡಿಗೆ ನಾನು ಇದು ಕವನ ಸಂಕಲನ. ಮಾತಿಗೂ ಆಚೆ, ಅಲಮಾರಿಯ ದಿನಚರಿ, ಮೈಸೂರು ಪೋಸ್ಟ್ ಅಂಕಣ ಬರಹಗಳು ಹಾಗೂ ಹೂವಿನ ಕೊಲ್ಲಿ ಕಾದಂಬರಿ ಸೇರಿವೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸುವರ್ಣ ಮಹೋತ್ಸವದ ಯುವ ಲೇಖಕ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ ಮತ್ತು ಲಂಕೇಶ್ ಪ್ರಶಸ್ತಿಗಳು ದೊರೆತಿವೆ. ಪ್ರಸ್ತುತ ಪಠ್ಯ ಭಾಗವನ್ನು ಇವರ ಕಾಲು ಚಕ್ರ ಕೃತಿಯಿಂದ ಆರಿಸಲಾಗಿದೆ. ಇವರು ಅಬ್ದುಲ್ ರಶೀದ್ ರವರು. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1. ಬಿಟ್ಟ ಸ್ಥಳವನ್ನು ನೀಡಿರುವ 4 ಆಯ್ಕೆಗಳ ಉತ್ತರಗಳಿಂದ ಸರಿಯಾದದ್ದನ್ನು ಆಯ್ದು ತುಂಬಿರಿ. ವಾಕ್ಯ 1. ಜೇನು ಕುರುಬರ ತಾಯಿ ಗೀತಾ ಸಾಕಿದ ಆನೆಯ ಮಗನ ಹೆಸರು ಡ್ಯಾಶ್. ಆಯ್ಕೆಗಳು: ಲಂಬೋದರ, ರಾಜೇಂದ್ರ, ಶಿವ. ಹಾಡಿ. ಸರಿಯಾದ ಆಯ್ಕೆ ಈ ಶಿವ. ಜೇನು ಕುರುಬರ ತಾಯಿ ಗೀತಾ ಸಾಕಿದ ಆನೆ ಮಗನ ಹೆಸರು ಶಿವ. ವಾಕ್ಯ 2. ಜೇನು ಕುರುಬರ ತಾಯಿ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಡ್ಯಾಶ್ ಎಂದು ಬೈಯುತ್ತಿದ್ದಳು. ಆಯ್ಕೆಗಳು: ಜಾಣ ಮಕ್ಕಳು, ಹಾಳಾದ ಮಕ್ಕಳು, ಮುದ್ದಿನ ಮಕ್ಕಳು, ಕಳ್ಳ ಮಕ್ಕಳು. ಸರಿಯಾದ ಆಯ್ಕೆ ಆ ಹಾಳಾದ ಮಕ್ಕಳು. ಜೇನು ಕುರುಬರ ತಾಯಿ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಹಾಳಾದ ಮಕ್ಕಳು ಎಂದು ಬೈಯುತ್ತಿದ್ದಳು. 3. ಗೀತಾಳ ಗಂಡನು ಮಾಡುತ್ತಿದ್ದ ಕಸುಬು ಡ್ಯಾಶ್. ಆಯ್ಕೆಗಳು: ಮಾವುತ, ಕೂಲಿ, ರೈತ, ದನಗಾಯಿ. ಸರಿಯಾದ ಆಯ್ಕೆ ಆ ಮಾವುತ. ಗೀತಾಳ ಗಂಡನು ಮಾಡುತ್ತಿದ್ದ ಕಸುಬು ಮಾವುತ. ವಾಕ್ಯ 4. ಗೀತಾ ಮತ್ತು ಆಕೆ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು ಡ್ಯಾಶ್. ಆಯ್ಕೆಗಳು: ಲಂಬೋದರ, ರಾಜೇಂದ್ರ, ಶಿವ, ಶಂಕರ. ಸರಿಯಾದ ಆಯ್ಕೆ ಆ ರಾಜೇಂದ್ರ. ಗೀತಾ ಮತ್ತು ಆಕೆ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು ರಾಜೇಂದ್ರ. ವಾಕ್ಯ 5. ಜೇನು ಕುರುಬರ ದೇವರ ಹೆಸರು ಡ್ಯಾಶ್. ಆಯ್ಕೆಗಳು: ಮಾರಮ್ಮ, ಸೀತಾಳಮ್ಮ, ಅಮ್ಮಾಳಮ್ಮ, ದೇವಿರಮ್ಮ. ಸರಿಯಾದ ಆಯ್ಕೆ ಈ ಅಮ್ಮಳಮ್ಮ. ಜೇನು ಕುರುಬರ ದೇವರ ಹೆಸರು ಅಮ್ಮಳಮ್ಮ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜೇನು ಕುರುಬರ ತಾಯಿ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿಕೊಂಡಿದ್ದು ಏಕೆ? ಉತ್ತರ: ಮನುಷ್ಯರ ಗುಂಡೇಟಿನಿಂದ ತಾಯಿ ಹೆಣ್ಣಾನೆ ತೀರಿ ಹೋಯಿತು. ಪ್ರಶ್ನೆ 2. ಜೇನು ಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು? ಉತ್ತರ: ಆನೆಗೆ ಬೈದ ನಂತರ ಗೀತಾಳು ಅಯ್ಯೋ ನಿನ್ನ ಬೈದೇನ ಕೂಸೆ ರಾಜ ಎಂದು ಅತ್ಯಂತ ಮಮತೆಯಿಂದ ಮರುಗುತ್ತಿದ್ದಳು. ಪ್ರಶ್ನೆ 3. ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು? ಉತ್ತರ: ಗೀತಾಳು ಮರಿ ಆನೆಯ ಕಿವಿ ಹಿಂಡಿ ಎಳೆದುಕೊಂಡು ಹೋಗಿ ಬಿದಿರು ತಡಿಯ ಅಂಗಳದೊಳಗೆ ಸೇರಿಸಿ, ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕ್ಕೂ ಹಠ ಮಾಡಿದರೆ ಸೌದೆ ಸೌಟಿನಿಂದ ಬಾರಿಸೇ ಬಿಡುವೆ ಎಂದು ಗದರಿ ಬುದ್ಧಿ ಹೇಳುತ್ತಿದ್ದಳು. ಪ್ರಶ್ನೆ 4. ಆನೆ ಕಣ್ಣಿನಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಉತ್ತರ: ಸೋಂಕು ಅಲ್ಲ, ಗಿಂಕು ಅಲ್ಲ. ಅದಕ್ಕೆ ಅದರ ತಾಯಿ ನೆನಪು ಆಗಿರಬೇಕು ಸಾಯಬರೆ ಎಂದು ಗೀತಾಳು ನೊಂದು ನುಡಿದಳು. ಪ್ರಶ್ನೆ 4. ಜೇನು ಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು? ಉತ್ತರ: ಮೊಬೈಲ್ ಬ್ಯಾಟರಿಯನ್ನು 5 ರೂಪಾಯಿ ಕೊಟ್ಟು ಚಾರ್ಜ್ ಮಾಡಿಕೊಂಡು ಬರಲು ಅವನು ಸಾಹುಕಾರನ ಅಂಗಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 6. ಆನೆ ಮರಿಗೆ ಶಿವ ಎಂದು ಹೆಸರಿದ್ದವರು ಯಾರು? ಉತ್ತರ: ಆನೆ ಮರಿಗೆ ಶಿವ ಎಂದು ಹೆಸರಿದ್ದವರು ಫಾರೆಸ್ಟಿನ ರೇಂಜರ್ ಸಾಹೇಬರು. ಪ್ರಶ್ನೆ 7. ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ? ಉತ್ತರ: ನನ್ನ ಜೀವ ಹೋದರೂ ಸರಿಯೇ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ನಾನು ಜೀವ ಬಿಡುವುದು ಎಂಬ ಆಸೆಯನ್ನು ಗೀತಾ ಇಟ್ಟುಕೊಂಡಿದ್ದಾಳೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಗೀತಾ ಅಮ್ಮಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಿದ್ದಳು? ಉತ್ತರ: ಕಾಡಿನೊಳಿರುವ ಅಮ್ಮಳಮ್ಮ ದೇವಿಯ ಬಳಿ ಗೀತಾಳು ಒಬ್ಬಳೇ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು, ಹಾಗೆ ಮಾಡಿದರೆ ನಿನಗೆ ದೊಡ್ಡದೊಂದು ಹರಕೆ ತೀರಿಸುವೆನು ಎಂದು ಬೇಡಿಕೊಂಡಿದ್ದಳು. ಪ್ರಶ್ನೆ 2. ಆನೆ ಲಂಬೋದರ ತೀರಿಕೊಂಡಿದ್ದು ಹೇಗೆ? ಉತ್ತರ: ಲಂಬೋದರನು ಕಾಡಿನಲ್ಲಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿದ್ದು, ಫ್ಲಾಂಟರನೊಬ್ಬ ಅದರ ದೇಹದೊಳಗೆ ಹಲವು ಕಾಡು ತೂಸುಗಳನ್ನು ತೂರಿಸಿಬಿಟ್ಟಿದ್ದನು. ಇದರಿಂದಾಗಿ ಹೊಟ್ಟೆಯೊಳಗಿದ್ದ ಆ ಕಾಡು ತೂಸುಗಳ
ಗಾಯದಿಂದ ನರಳುತ್ತಾ ಕೊನೆಗೆ ಲಂಬೋದರನು ತೀರಿಕೊಂಡನು. ಪ್ರಶ್ನೆ 3. ಆನೆ ಲಂಬೋದರ ತೀರಿದಾಗ ಗೀತಾ ಯಾವ ರೀತಿ ದುಃಖಿಸಿದಳು? ಉತ್ತರ. ಲಂಬೋದರ ತೀರಿ ಹೋದಾಗ ಗೀತಾ ತಲೆಯ ಮೇಲೆ ಮಣ್ಣೆರಚಿ ಉಚ್ಚಿಯಂತೆ ಅತ್ತಳು. ಅಲ್ಲಿ ನೆರೆದಿದ್ದವರಿಗೆಲ್ಲ ಇಡೀ ಶಾಪ ಹಾಕುತ್ತಾ, ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು ಎಂದು ರೋಧಿಸಿದಳು. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜೇನು ಕುರುಬರ ತಾಯಿ ಆನೆ ಮಗನನ್ನು ಹೇಗೆ ಸಾಕುತ್ತಿದ್ದಳು? ಉತ್ತರ. ಗೀತಾಳು ಆನೆ ಮರಿ ಶಿವನನ್ನು ತನ್ನ ಎತ್ತ ಮಗನಿಗಿಂತಲೂ ಮಿಗಿಲಾಗಿ ಸಾಕುತ್ತಿದ್ದಳು. ಶಿವನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಯಲು ರಾತ್ರಿ ವೇಳೆ 2 ಬಾರಿ ಹೇಳುತ್ತಿದ್ದಳು. ಹಾಗೆಯೇ ಲದ್ದಿ ಬಳಿಯಲು ರಾತ್ರಿ ಹೇಳುತ್ತಿದ್ದಳು. ಹಗಲಿನಲ್ಲೂ ಕಣ್ಣುರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿದ್ದಳು. ಶಿವನು ಮಣ್ಣಿನಲ್ಲಿ ಆಟವಾಡಿ ಸೊಂಡಿಲು ಕೆಸರು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಒರೆಸಿ ಉಜ್ಜಿ ಶುಚಿ ಮಾಡುತ್ತಿದ್ದಳು. ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿಸುತ್ತಿದ್ದಳು. ಹಾಲಿನಲ್ಲಿ ರಾಗಿ ಪುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸುತ್ತಿದ್ದಳು. ಪ್ರಶ್ನೆ 2. ಮರಿ ಆನೆ ಗೀತಾಳಿಗೆ ಮಾಡುತ್ತಿದ್ದ ಕೀಟಲೆಗಳ್ಯಾವುವು? ಉತ್ತರ. ಮರಿ ಆನೆ ಶಿವನು ಗೀತಾಳನ್ನು ಮುರುಗಿಸಲೆಂದೇ ಬೇಕಾದಷ್ಟು ತುಂಟಾಟಗಳನ್ನು ಮತ್ತು ಕೀಟಲೆಗಳನ್ನು ಮಾಡುತ್ತಿದ್ದನು. ಅದು ಬೇಕಂತಲೇ ತನ್ನ ಸೊಂಡಿಲಿನಿಂದ ಗೀತಾಳನ್ನು ಕಿಚಾಯಿಸುತ್ತಾ ಅವಳು ತಲೆಯ ಮೇಲೆ ಬಿಗಿದು ಕಟ್ಟಿದ್ದ ಕೂದಲಿನ ತುರುಪನ್ನು ಹಿಡಿದು ಎಳೆದಾಡುತ್ತಿತ್ತು. ಬಿಸಿಲಿನಲ್ಲಿ ಒಣಗಲು ಹಾಕಿದ್ದ ಗೀತಾಳ ಹರಿದ ಬಟ್ಟೆಗಳ ಮೇಲೆ ತನ್ನ ಕಾಲುಗಳನ್ನು ಇಟ್ಟು ಪಾದದ ಚಿತ್ರಗಳನ್ನು ಬಿಡಿಸಿ ತಂಟೆ ಮಾಡುತ್ತಿತ್ತು. ಒಮ್ಮೊಮ್ಮೆ ಎಳೆಯ ಮಗುವಿನಂತೆ ಮುಖ ಮಾಡಿಕೊಂಡು ಸಣ್ಣಗೆ ಅಳುತ್ತಿತ್ತು. ಆನೆ ಮರಿಯ ಈ ಎಲ್ಲಾ ತುಂಟಾಟಗಳನ್ನು ಕಂಡು ಗೀತಾ ಸಂತೋಷ ಪಡುತ್ತಿದ್ದಳು. ಮುಖ್ಯ ಪ್ರಶ್ನೆ 5. ಸಂದರ್ಭದೊಡನೆ ವಿವರಿಸಿ. ವಾಕ್ಯ 1. ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಆಯ್ಕೆ. ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಅವರ ಕಾಲು ಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಗೀತಾ ಹಗಲಿನಲ್ಲೂ ಕಣ್ಣುರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಅವಳು ಕಾಯುತ್ತಿದ್ದಳು. ಈ ಹಿನ್ನೆಲೆಯಲ್ಲಿ ಶಿವನು ನಡೆಯುವಾಗ ಎಲ್ಲಾದರೂ ಮುಗ್ಗರಿಸಿದರೆ ಅವಳ ಮಾತೃ ಹೃದಯದ ಕರುಳು ಒಮ್ಮೆಲೆ ಆತಂಕದಿಂದ ದಸಕ್ಕೆನ್ನುತ್ತದೆ ಎಂದು ಲೇಖಕರು ಓದುಗರಿಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ. ಮೂಕ ಪ್ರಾಣಿಯೊಂದರ ಮೇಲಿರುವ ಮನುಷ್ಯರ ನಿಷ್ಕಲ್ಮಶ ಪ್ರೀತಿ ಮತ್ತು ಜೇನು ಕುರುಬರ ತಾಯಿಯೊಬ್ಬಳ ಹೆಣ್ಣು ಕರುಳಿನ ಅಗಮ್ಯ ವಾತ್ಸಲ್ಯ ಭಾವವು ಇಲ್ಲಿ ಅತ್ಯಂತ ಹೃದಯಸ್ಪರ್ಶಿಯಾಗಿ ಮೂಡಿಬಂದಿದೆ. ವಾಕ್ಯ 2. ಗೀತಾ, ನೋಡು, ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಆಯ್ಕೆ. ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಅವರ ಕಾಲು ಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಶಿವನ ಕಣ್ಣಲ್ಲಿ ನೀರು ಬರುತ್ತಿರುವುದನ್ನು ಕಂಡು ಲೇಖಕರು ಅದಕ್ಕೇನಾದರೂ ಕಾಯಿಲೆ ಅಂದರೆ ಸೋಂಕು ಗಿಂಕು ತಗುಲಿರಬೇಕು ಎಂದು ಕಳವಳ ವ್ಯಕ್ತಪಡಿಸಿದಾಗ ಗೀತಾಳು, ಸೋಂಕು ಅಲ್ಲ, ಗಿಂಕು ಅಲ್ಲ, ಅದಕ್ಕೆ ಅದರ ತಾಯಿ ನೆನಪು ಆಗಿರಬೇಕು ಸಾಹೇಬರೇ ಎಂದು ಮರುಕದಿಂದ ಉತ್ತರಿಸುತ್ತಾಳೆ. ಸ್ವಾರಸ್ಯ. ಪ್ರಾಣಿಗಳ ಮನಸ್ಸಿನ ಆಳವಾದ ಭಾವನೆಗಳು ಕಾಡಿನ ಮಗಳಾದ ಗೀತಾಳಿಗೆ ಮಾತ್ರ ಅರ್ಥವಾಗುತ್ತದೆ ಎಂಬ ನವಿರಾದ ವಾತ್ಸಲ್ಯ ಸತ್ಯ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 3. ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನು ಕಾಡು ಕುರುಬರನ್ನು ಕಾಪಾಡು. ಆಯ್ಕೆ. ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಅವರ ಕಾಲು ಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಲಂಬೋದರ ಎಂಬ ಆನೆಯ ಹೊಟ್ಟೆಗೆ ಸಾಂಟರನೊಬ್ಬ ಬಂದೂಕಿನ ಕಾಡು ತೂಸುಗಳನ್ನು ತೂರಿಸಿ ಗಾಯಗೊಳಿಸಿದ್ದರಿಂದ ಅದು ನರಳಿ ಸತ್ತು ಹೋಗುತ್ತದೆ. ಲಂಬೋದರನ ಸಾವಿನಿಂದ ದಿಕ್ಕೆಟ್ಟ ಗೀತಾಳು ತಲೆಯ ಮೇಲೆ ಮಣ್ಣೆರಚಿ ಉಚ್ಚಿಯಂತೆ ಅಳುತ್ತಾ ಅಲ್ಲಿ ನೆರೆದಿದ್ದ ನಾಗರಿಕ ಜನರಿಗೆ ಶಾಪ ಹಾಕುತ್ತಾ ದೇವರಲ್ಲಿ ಈ ರೀತಿ ರೋಧಿಸುತ್ತಾಳೆ. ಸ್ವಾರಸ್ಯ. ಕಾಡಿನ ಕ್ರೂರ ಪ್ರಾಣಿಗಳಿಗಿಂತ ನಾಗರಿಕ ಪ್ರಪಂಚದ ಮನುಷ್ಯನೇ ಅತ್ಯಂತ ಸ್ವಾರ್ಥಿ ಮತ್ತು ಅಪಾಯಕಾರಿ ಎಂಬುದನ್ನು ಜೇನು ಕುರುಬರ ಅಸಹಾಯಕ ವೇದನೆ ಮತ್ತು ಆಕ್ರೋಶದ ಮೂಲಕ ಅತ್ಯಂತ ತೀಕ್ಷ್ಣವಾಗಿ ಬಿಂಬಿಸಲಾಗಿದೆ. ವಾಕ್ಯ 4. ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ನಾನು ಜೀವ ಬಿಡುವುದು. ಆಯ್ಕೆ. ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಅವರ ಕಾಲು ಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ. ಲಂಬೋದರ ಸಾವಿನ ಕಹಿ ನೆನಪನ್ನು ಹಂಚಿಕೊಂಡು ಅತ್ತ ನಂತರ ಗೀತಾಳಿಗೆ ಮತ್ತೊಮ್ಮೆ ದುಃಖ ಉಮ್ಮಳಿಸಿ ಬರುತ್ತದೆ. ಆದರೂ ಧೃತಿಗೆಡದ ಗೀತಾಳು ತನ್ನ ತುರುಪನ್ನು
ಎಳೆಯಲು ಬಂದ ಶಿವನ ಸೊಂಡಿಲಿಗೆ ಮುತ್ತಿಟ್ಟು ಲೇಖಕರ ಮುಂದೆ ತನ್ನ ಬದುಕಿನ ಅಚಲವಾದ ಸಂಕಲ್ಪವನ್ನು ಪ್ರಕಟಿಸುವಾಗ ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ಜೇನುಕುರುಬರ ಹೆಣ್ಣು ಮಗಳ ಛಲ, ಬದುಕಿನ ಅದ್ಭುತ ಭರವಸೆ ಮತ್ತು ಮಮತೆಯ ಸಂಕಲ್ಪ ಇಲ್ಲಿ ಅದ್ಭುತವಾಗಿ ವ್ಯಕ್ತವಾಗಿದೆ. ಭಾಷಾಭ್ಯಾಸ: ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಆನೆ ಸಮಾನಾರ್ಥಕ ಪದಗಳು ಗಜ, ಕರಿ, ಅಸ್ಥಿ. ಪುತ್ರ ಸಮಾನಾರ್ಥಕ ಪದಗಳು ಮಗ, ತನಯ, ಸುತ. ಕಾಡು ಸಮಾನಾರ್ಥಕ ಪದಗಳು ಅಡವಿ, ವನ, ಅರಣ್ಯ. ತಾಯಿ ಸಮಾನಾರ್ಥಕ ಪದಗಳು ಜನನಿ, ಮಾತೆ, ಅಮ್ಮ. ಮುಖ್ಯ ಪ್ರಶ್ನೆ 2: ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸುಪರ್ದಿ: ಅರಣ್ಯ ಇಲಾಖೆಯ ಸಿಬ್ಬಂದಿಯು ಗಾಯಗೊಂಡ ಆನೆಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡರು. ಉಮ್ಮಳಿಸು ಸ್ವಂತ ವಾಕ್ಯ: ಕಷ್ಟದ ದಿನಗಳನ್ನು ನೆನೆದಾಗ ಹೃದಯ ಎದೆಯಲ್ಲಿ ದುಃಖವು ಉಮ್ಮಳಿಸಿತು. ಹರಕೆ ಸ್ವಂತ ವಾಕ್ಯ: ನಮ್ಮ ಇಷ್ಟಾರ್ಥಗಳು ನೆರವೇರಿದಾಗ ಭಕ್ತರು ದೇವರಿಗೆ ಹರಕೆ ತೀರಿಸುತ್ತಾರೆ. ತಾಯ್ತನ ಸ್ವಂತ ವಾಕ್ಯ: ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯು ತನ್ನ ಮಗುವಿನ ಮೇಲೆ ಅಪಾರವಾದ ತಾಯ್ತನದ ಮಮತೆಯನ್ನು ತೋರುತ್ತದೆ. ಮುಖ್ಯ ಪ್ರಶ್ನೆ 3: ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಕಷ್ಟ ಸುಖ, ಕೆಟ್ಟವ ಒಳ್ಳೆಯವ, ದುಃಖ ಸುಖ, ಸಹಜ ಅಸಹಜ, ಹಗಲು ರಾತ್ರಿ, ವಿಧೇಯ ಅವಿಧೇಯ. ಮುಖ್ಯ ಪ್ರಶ್ನೆ 4: ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಹೆಣ್ಣಾನೆ: ಹೆಣ್ಣು ಪ್ಲಸ್ ಆನೆ ಲೋಪಸಂಧಿ. ಗುಂಡೇಟು: ಗುಂಡು ಪ್ಲಸ್ ಏಟು ಲೋಪಸಂಧಿ. ಇನ್ನೊಬ್ಬ: ಇನ್ನು ಪ್ಲಸ್ ಒಬ್ಬ ಲೋಪಸಂಧಿ. ರಾಜೇಂದ್ರ: ರಾಜ ಪ್ಲಸ್ ಇಂದ್ರ ಗುಣಸಂಧಿ. ಪಟ್ಟದಾನೆ: ಪಟ್ಟದ ಪ್ಲಸ್ ಆನೆ ಲೋಪಸಂಧಿ. ಮಣ್ಣೆರಚಿ: ಮಣ್ಣು ಪ್ಲಸ್ ಎರಚಿ ಲೋಪಸಂಧಿ. ನನಗೊಂದು: ನನಗೆ ಪ್ಲಸ್ ಒಂದು ಲೋಪಸಂಧಿ. ಕೆಳಗಿನ ಅನ್ಯದೇಶೀಯ ಪದಗಳಿಗೆ ಕನ್ನಡದ ಸಮಾನಾಂತರ ಪದಗಳನ್ನು ಬರೆಯಿರಿ. ಶರಟು ಸಮಾನಾರ್ಥಕ ಪದಗಳು ಅಂಗಿ. ಸಾಹೇಬ್ ಅಧಿಕಾರಿ, ಹಾಸ್ಟೆಲ್ ವಸತಿ ನಿಲಯ. ಪ್ಲಾಂಟರ್ ತೋಟದ ಮಾಲೀಕ. ಕರೆಂಟ್ ವಿದ್ಯುತ್. ಫಾರೆಸ್ಟ್ ಅರಣ್ಯ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ. ಶುಚಿ ಶುಚಿ, ಮನುಷ್ಯ ಮನುಜ, ಸ್ನಾನ ಸಾನ, ಸೌದೆ ಸೌಹುದೆ. ಕೆಳಗಿರುವ ಪದಗಳಲ್ಲಿರುವ ದ್ವಿರುಕ್ತಿ ಹಾಗೂ ಜೋಡಿ ನುಡಿಗಳನ್ನು ವಿಂಗಡಿಸಿ ಬರೆಯಿರಿ. ದ್ವಿರುಕ್ತಿಗಳು ಉಂಟು ಉಂಡು, ಇಡಿ ಇಡಿ, ಆಡಿ ಆಡಿ. ಜೋಡಿ ನುಡಿಗಳು ಸೊಂಕು ಗಿಂಕು, ಮಾತು ಕೀಟು.